ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ವಿಶೇಷ ಸಂದರ್ಭಗಳಲ್ಲಿ ಟ್ರೆಂಡಿಯಾಗಿ ಕಾಣಲು ಹೇರ್ ಸ್ಟೈಲಿಂಗ್ ಹೆಚ್ಚು ಬೇಡಿಕೆ ಇರುವ ತಂತ್ರಗಳಲ್ಲಿ ಒಂದಾಗಿದೆ. ಕಾಸ್ಮೆಟಾಲಜಿಸ್ಟ್ ಆಗಿ ಹೇರ್ ಸ್ಟೈಲಿಂಗ್ ಕೌಶಲ್ಯಗಳು ಈ ಕ್ಷೇತ್ರದಲ್ಲಿ ನಿಮ್ಮನ್ನು ಎದ್ದು ಕಾಣಲು ಸಹಾಯ ಮಾಡುತ್ತದೆ. ಉದ್ದೇಶಗಳು: ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಹೇರ್ ಸ್ಟೈಲಿಂಗ್ಗೆ ಅಗತ್ಯವಾದ ಉಪಕರಣ ಮತ್ತು ವಸ್ತುಗಳನ್ನು ಪಟ್ಟಿ ಮಾಡುವುದು ಮತ್ತು ಹೇರ್ ಸ್ಟೈಲಿಂಗ್ಗೆ ಟ್ರಾಲಿಯನ್ನು ತಯಾರಿ ಮಾಡುವುದು. ಕೂದಲಿನ ವಿನ್ಯಾಸಕ್ಕೆ ಅಗತ್ಯವಾದ ಉಪಕರಣಗಳು ಮತ್ತು ವಸ್ತುಗಳನ್ನು ಮೊದಲು ನೋಡೋಣ. ಈ ಕಾರ್ಯವಿಧಾನಕ್ಕಾಗಿ ನಿಮಗೆ ಅಗತ್ಯವಿದೆ: ಸ್ಟೈಲಿಂಗ್ ಚೇರ್, ಟ್ರಾಲಿ, ಟೇಲ್ ಕೋಂಬ್, ಬಾಚಣಿಗೆ, ಕೂದಲು ಬ್ರಷ್, ಹೇರ್ ಡ್ರೈಯರ್, ಕರ್ಲಿಂಗ್ ಐರನ್, ಹೇರ್ ಸ್ಟ್ರೇಟ್ನರ್, ಹೇರ್ ಕ್ಲಿಪ್ಪರ್ಗಳು ಅಥವಾ ಟ್ರಿಮ್ಮರ್ಗಳು, ಡಿಫ್ಯೂಸರ್, ಕತ್ತರಿ, ರೋಲರ್, ಕೂದಲು ಕ್ಯಾಪ್, ಹೇರ್ ಬನ್, ಕ್ಲಿಪ್ಗಳನ್ನು ಹೊಂದಿಸುವುದು, ಬಾಬ್ ಪಿನ್ ಅಥವಾ ಜುರಾ ಪಿನ್, ಕೂದಲು ಪರಿಕರಗಳು, ರಬ್ಬರ್ ಬ್ಯಾಂಡ್, ಕೂದಲು ಬಣ್ಣ, ಸ್ಟೈಲಿಂಗ್ ಲೋಷನ್ ಅಥವಾ ಜೆಲ್, ಹೇರ್ ವ್ಯಾಕ್ಸ್, ಹೇರ್ ಸ್ಪ್ರೇ, ಸೆರಮ್, ಟೆಕ್ಸ್ಚರಿಂಗ್ ಸ್ಪ್ರೇ ಅಥವಾ ಪೌಡರ್, ಸ್ಯಾನಿಟೈಸಿಂಗ್ ಸ್ಪ್ರೇ, ಸ್ಯಾನಿಟೈಸಿಂಗ್ ವೈಪ್, ಡ್ರೈ ಸ್ಟೆರಿಲೈಸರ್, ಸ್ಪ್ರೇ ಬಾಟಲಿಗಳು, ಸಲೂನ್ ಗೌನ್, ಟಾವೆಲ್, ಕಂಟೇನರ್ಗಳು ಮತ್ತು ಎಕ್ಸ್ಟೆನ್ಷನ್ ಕಾರ್ಡ್. ಟ್ರಾಲಿಯನ್ನು ಸಿದ್ಧಗೊಳಿಸುವಾಗ ಮತ್ತು ಪ್ರೊಸೀಜರ್ ಮಾಡುವಾಗ ಇನ್ಫೆಕ್ಷನ್ ಹರಡುವುದನ್ನು ತಡೆಯಲು ಗ್ಲೌಸ್ ಧರಿಸುವುದು ಸೂಕ್ತ. ಉಪಕರಣಗಳನ್ನು ಆಂಟಿಸೆಪ್ಟಿಕ್ನಲ್ಲಿ ಮುಳುಗಿಸಿ ತೊಳೆಯಬೇಕು ಮತ್ತು ನಂತರ ಬಳಕೆಗೆ ಮೊದಲು ಯುವಿ ಸ್ಟೆರಿಲೈಸೇಷನ್ ಯಂತ್ರದಲ್ಲಿ ಚೆನ್ನಾಗಿ ಸ್ಟೆರಿಲೈಸ್ಗೊಳಿಸಬೇಕು. ಕಾರ್ಯವಿಧಾನದ ಮೊದಲು ಕ್ಲೈಂಟ್ ಕುರ್ಚಿಯನ್ನು ಸ್ಯಾನಿಟೈಸ್ ಮಾಡಿ ಸ್ವಚ್ಛಗೊಳಿಸಬೇಕು. ಎಲ್ಲಾ ಸ್ಟೈಲಿಂಗ್ ಉತ್ಪನ್ನಗಳು ಬಳಕೆಗೆ ಒಳ್ಳೆಯದು ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಮುಕ್ತಾಯ ದಿನಾಂಕ ಎಕ್ಸ್ಪೈರಿ ಡೇಟ್ ಅನ್ನು ಪರಿಶೀಲಿಸಿ. ಎಲೆಕ್ಟ್ರಿಕಲ್ ಸ್ಟೈಲಿಂಗ್ ಸಾಧನಗಳು ಉತ್ತಮ ಸ್ಥಿತಿಯಲ್ಲಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕಾರ್ಯವಿಧಾನದ ಮೊದಲು ಟಾವೆಲ್ ಮತ್ತು ಡ್ರೇಪಿಂಗ್ ಗೌನ್ಗಳನ್ನು ಒಗೆದು ಸ್ಟೆರಿಲೈಸ್ ಮಾಡಬೇಕು. ಹೇರ್ ಸ್ಟೈಲಿಂಗ್ಗಾಗಿ ಟ್ರಾಲಿ ಸೆಟ್ಟಿಂಗ್ ವಿಧಾನವನ್ನು ಈಗ ನೋಡೋಣ. ಸಲೂನ್ ಅಥವಾ ಹೇರ್ ಸ್ಟೈಲಿಂಗ್ ಉದ್ದೇಶಗಳಿಗಾಗಿ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಟ್ರಾಲಿಯನ್ನು ನೋಡಿ. ನಿಮ್ಮ ಸ್ಟೈಲಿಂಗ್ ಉಪಕರಣಗಳು ಮತ್ತು ಉತ್ಪನ್ನಗಳನ್ನು ಸುರಕ್ಷಿತವಾಗಿ ಹಿಡಿದಿಡಲು ಇದು ಅನೇಕ ಕಪಾಟುಗಳು ಅಥವಾ ವಿಭಾಗಗಳನ್ನು ಹೊಂದಿರಬೇಕು. ಟ್ರಾಲಿ ಸ್ಥಿರವಾಗಿದೆ ಮತ್ತು ಸುಲಭವಾಗಿ ಮಗುಚಿ ಬೀಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಚಕ್ರಗಳು ಉದ್ದೇಶವಿಲ್ಲದೆ ಚಲಿಸದಂತೆ ತಡೆಯಲು ಲಾಕ್ ಮಾಡಲಾಗಿದೆಯೇ ಎಂದು ಪರಿಶೀಲಿಸಿ. ಟ್ರಾಲಿಯಿಂದ ಧೂಳು ಅಥವಾ ಕೊಳೆಯನ್ನು ತೆಗೆದುಹಾಕಲು ಸ್ಯಾನಿಟೈಸಿಂಗ್ ಸ್ಪ್ರೇ ಮತ್ತು ಕ್ಲೀನ್ ಬಟ್ಟೆಯನ್ನು ಬಳಸಿ. ಅಶುಚಿಯಾದ ಟ್ರಾಲಿಗಳನ್ನು ಬಳಸುವುದರಿಂದ ನಿಮ್ಮ ಖ್ಯಾತಿಗೆ ಹಾನಿಯಾಗಬಹುದು. ಟ್ರಾಲಿಯನ್ನು ಎಲೆಕ್ಟ್ರಿಕ್ ಔಟ್ಲೆಟ್ ಬಳಿ ಇಡುವುದು ಯಾವಾಗಲೂ ಸೂಕ್ತವಾಗಿದೆ. ಇದು ಹೇರ್ ಡ್ರೈಯರ್ನಂತಹ ಉಪಕರಣಗಳನ್ನು ಬಳಸಲು ಸುಲಭವಾಗುತ್ತದೆ. ನಿಮ್ಮ ಉಪಕರಣಗಳನ್ನು ಟ್ರಾಲಿಯಲ್ಲಿ ಇರಿಸುವ ಮೊದಲು ಅವುಗಳು ಸ್ವಚ್ಛವಾಗಿರುತ್ತವೆ ಮತ್ತು ಉತ್ತಮ ಕೆಲಸದ ಸ್ಥಿತಿಯಲ್ಲಿವೆ ಎಂದು ಖಚಿತಪಡಿಸಿಕೊಳ್ಳಿ. ಬ್ರಷ್ ಮತ್ತು ಬಾಚಣಿಗೆಗಳಿಂದ ಯಾವುದೇ ಕೂದಲು ಅಥವಾ ಅವಶೇಷಗಳನ್ನು ತೆಗೆದುಹಾಕಿ ಮತ್ತು ವಿದ್ಯುತ್ ಉಪಕರಣಗಳು ಯಾವುದೇ ಸಂಭಾವ್ಯ ಅಪಾಯಗಳಿಂದ ಮುಕ್ತವಾಗಿವೆಯೇ ಎಂದು ಪರಿಶೀಲಿಸಿ. ಮುಂದೆ ಒಂದೇ ರೀತಿಯ ವಸ್ತುಗಳನ್ನು ಒಟ್ಟಿಗೆ ಗುಂಪು ಮಾಡಿ ಮತ್ತು ನೀವು ಹೆಚ್ಚಾಗಿ ಬಳಸುವಂತಹ ವಸ್ತುಗಳಿಗೆ ಆದ್ಯತೆ ನೀಡಿ. ಸುಲಭವಾಗಿ ಸಿಗುವಂತೆ ಹೆಚ್ಚಾಗಿ ಬಳಸುವ ವಸ್ತುಗಳನ್ನು ಮೇಲಿನ ಶ್ರೇಣಿಯಲ್ಲಿ ಇರಿಸಬೇಕು. ಹಾಗೆಯೇ ಅಪರೂಪವಾಗಿ ಬಳಸುವ ವಸ್ತುಗಳನ್ನು ಕೆಳಗಿನ ಡ್ರಾಯರ್ನಲ್ಲಿ ಇರಿಸಬಹುದು. ಹೇರ್ ಸ್ಪ್ರೇ, ಶಾಖರಕ್ಷಕ, ಸೀರಮ್ಗಳು ಮತ್ತು ಜೆಲ್ಗಳಂತಹ ನಿಮ್ಮ ಹೇರ್ ಸ್ಟೈಲಿಂಗ್ ಉತ್ಪನ್ನಗಳನ್ನು ಆಯೋಜಿಸಿ. ನಿಮ್ಮ ಆದ್ಯತೆ ಮತ್ತು ಪದೇ ಪದೇ ಬಳಸುವ ಆಧಾರದ ಮೇಲೆ ಅವುಗಳನ್ನು ಪ್ರತ್ಯೇಕ ವಿಭಾಗಗಳಲ್ಲಿ ಅಥವಾ ವಿವಿಧ ಕಪಾಟಿನಲ್ಲಿ ಇರಿಸಿ. ಹೇರ್ ಡ್ರೈಯರ್ಗಳು, ಕರ್ಲಿಂಗ್ ಐರನ್ಗಳು ಮತ್ತು ಸ್ಟ್ರೇಟ್ನರ್ಗಳಂತಹ ಸಲಕರಣೆಗಳಿಗೆ ಸ್ಲಾಟ್ಗಳು ಅಥವಾ ಕೊಕ್ಕೆಗಳಂತಹ ಗೊತ್ತುಪಡಿಸಿದ ಸ್ಥಳಗಳು ಇರಬೇಕು. ನೀವು ಅವುಗಳನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ವೈರ್ಗಳು ದಾರಿಗೆ ಅಡ್ಡವಾಗಿ ಮುಗ್ಗರಿಸುವುದನ್ನು ತಡೆಯಲು ಅವುಗಳನ್ನು ಸರಿಯಾಗಿ ಸುತ್ತಿಡುವಂತೆ ಖಚಿತಪಡಿಸಿಕೊಳ್ಳಿ. ಎಲ್ಲವನ್ನೂ ವ್ಯವಸ್ಥಿತವಾಗಿಡಲು ಒಂದೇ ರೀತಿಯ ವಸ್ತುಗಳನ್ನು ಒಟ್ಟಿಗೆ ಗುಂಪು ಮಾಡಿ.
ಉದಾಹರಣೆಗೆ, ಎಲ್ಲಾ ಬ್ರಷ್ಗಳನ್ನು ಒಂದು ವಿಭಾಗದಲ್ಲಿ, ಬಾಚಣಿಗೆಗಳನ್ನು ಇನ್ನೊಂದರಲ್ಲಿ ಮತ್ತು ಕ್ಲಿಪ್ಗಳನ್ನು ಮತ್ತೊಂದರಲ್ಲಿ ಇರಿಸಿ. ಅವು ಚೆನ್ನಾಗಿ ಜೋಡಿಸಿರಬೇಕು ಮತ್ತು ಪರಸ್ಪರ ಬೆರೆಯಬಾರದು. ಬ್ರಷ್ಗಳು ಮತ್ತು ಬಾಚಣಿಗೆಗಳನ್ನು ವ್ಯವಸ್ಥಿತವಾಗಿ, ನೇರವಾಗಿ ಅಥವಾ ಸಮತಟ್ಟಾಗಿ ಜೋಡಿಸಿ ಬ್ರಿಸಲ್ಗಳಿಗೆ ಹಾನಿಯಾಗದಂತೆ ತಡೆಯಿರಿ. ಸ್ಟೈಲಿಂಗ್ ಪ್ರಕ್ರಿಯೆಯಲ್ಲಿ ಟಾವೆಲ್ಗಳು, ಕಾಟನ್ ಪ್ಯಾಡ್ಗಳು ಅಥವಾ ಟಿಶ್ಯೂಗಳಂತಹ ವಸ್ತುಗಳನ್ನು ಟ್ರಾಲಿಯಲ್ಲಿ ಸುಲಭವಾಗಿ ಸಿಗುವ ಜಾಗದಲ್ಲಿ ಇರಿಸಿ. ನೀವು ಒಂದೇ ರೀತಿಯ ಅನೇಕ ಉತ್ಪನ್ನಗಳು ಅಥವಾ ಪರಿಕರಗಳನ್ನು ಹೊಂದಿದ್ದರೆ, ಬಿಡುವಿಲ್ಲದ ಸ್ಟೈಲಿಂಗ್ ಅವಧಿಯಲ್ಲಿ ನಿಮಗೆ ಬೇಕಾದುದನ್ನು ಸುಲಭವಾಗಿ ಗುರುತಿಸಲು ಅವುಗಳನ್ನು ಲೇಬಲ್ ಮಾಡುವುದನ್ನು ಪರಿಗಣಿಸಿ. ಚೂಪಾದ ಮತ್ತು ಅಪಾಯಕಾರಿ ಉಪಕರಣಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅಂತಹ ಸಾಧನಗಳಿಗೆ ರಕ್ಷಣಾತ್ಮಕ ಕವರ್ ಅಥವಾ ಕವಚಗಳನ್ನು ಬಳಸುವುದು ಉತ್ತಮ. ಟ್ರಾಲಿ ಸೆಟ್ಟಿಂಗ್ ಒಂದು ಪ್ರಮುಖ ಹಂತವಾಗಿದ್ದು, ಅದನ್ನು ಪ್ರತಿ ಕಾರ್ಯವಿಧಾನದ ಮೊದಲು ಅನುಸರಿಸಬೇಕು. ಟ್ರಾಲಿಯನ್ನು ಸಿದ್ಧಪಡಿಸುವ ವಿಧಾನವು ಬ್ಯೂಟಿಷಿಯನ್ ವೃತ್ತಿಪರತೆಯನ್ನು ತೋರಿಸುತ್ತದೆ ಮತ್ತು ಇದು ಕಾರ್ಯವಿಧಾನವನ್ನು ಸುಲಭ ಮತ್ತು ಸಮಸ್ಯೆರಹಿತಗೊಳಿಸುತ್ತದೆ. ಉಪಕರಣಗಳು ಸುಲಭವಾಗಿ ಸಿಗಬಹುದಾದ ರೀತಿಯಲ್ಲಿ ಮತ್ತು ಕಾರ್ಯವಿಧಾನದ ಸಮಯದಲ್ಲಿ ಬೀಳದಂತೆ ಟ್ರಾಲಿಯನ್ನು ಜೋಡಿಸಬೇಕು. ಪ್ರತಿ ಬಳಕೆಯ ನಂತರ ಟ್ರಾಲಿಯನ್ನು ಅಚ್ಚುಕಟ್ಟಾಗಿ ಮಾಡಿ, ಉಪಕರಣಗಳು ಮತ್ತು ವಸ್ತುಗಳನ್ನು ಅವುಗಳ ಗೊತ್ತುಪಡಿಸಿದ ಶೆಲ್ಫ್ ಅಥವಾ ಕ್ಯಾಬಿನೆಟ್ಗಳಲ್ಲಿ ಇರಿಸಿ. ಕಾಸ್ಮೆಟಿಕ್ ಉತ್ಪನ್ನಗಳನ್ನು ಬಿಗಿಯಾಗಿ ಮುಚ್ಚಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ರೋಗವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ನೀವು ಡಿಸ್ಇನ್ಫೆಕ್ಟೆಂಟ್ ಅನ್ನು ಬಳಸಬಹುದು. ಅಂತಿಮವಾಗಿ, ಟ್ರಾಲಿಯನ್ನು ಅದರ ಗೊತ್ತುಪಡಿಸಿದ ಸ್ಥಳಕ್ಕೆ ಹಿಂದಿರುಗಿಸಿ. ನೆನಪಿಡಿ, ಟ್ರಾಲಿಗಳನ್ನು ಅಲ್ಲಿ ಇಲ್ಲಿ ಇಡಬೇಡಿ. ಅದು ನಿಮ್ಮ ದಾರಿಗೆ ಅಡ್ಡವಾಗಿ ಎಡುವಂತೆ ಮಾಡಬಹುದು. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನಾವು ಕಲಿತದ್ದು: ಹೇರ್ ಸ್ಟೈಲಿಂಗ್ಗೆ ಅಗತ್ಯವಾದ ಉಪಕರಣ ಮತ್ತು ವಸ್ತುಗಳು ಹಾಗೂ ಹೇರ್ ಸ್ಟೈಲಿಂಗ್ಗೆ ಟ್ರಾಲಿಯನ್ನು ತಯಾರಿ ಮಾಡುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.